ಶರಣಾರ್ಥಿಗಳು. ಕಲ್ಯಾಣದ ಶರಣರಲ್ಲಿ ಅಂಬಿಗರ ಚೌಡಯ್ಯನವರು ಬಹಳ ತತ್ವಪೂರ್ಣವಾದ ವ್ಯಕ್ತಿಗಳು. ಅವರ ವಚನಗಳಲ್ಲಿರುವ ಗಾಂಭೀರ್ಯ ಮತ್ತು ಆಳವಾದ ತತ್ವಜ್ಞಾನ, ಅವರ ಸ್ಪಷ್ಟವಾದ ನಿಲುವು, ವಚನಗಳಲ್ಲಿರುವ ನಿರ್ಭೀತತೆ ನೋಡಿದ್ರೆ ಎಲ್ಲ ಶರಣರು ಭಾಳ ಆಶ್ಚರ್ಯಚಕಿತರಾಗಿ ನೋಡ್ತಾರೆ. ಅವ್ರ ವಚನಗಳನ್ನು ಹೆಂಗದಾವ ಅಂತ ಕೇಳಿದ್ರೆ, ಮರಿಬೇಟು ಕುತ್ತವನಿಗೆ ಕಪಾಳ ಕೊಡಿದ್ರೆ ಹೆಂಗೆ ಅನ್ನಿಸ್ತದ ಹಂಗೆ ಅವನ ವಚನಗಳು ಎಚ್ಚರಿಸ್ತಾ ಇದ್ದಾವೆ. ಮೌಢ್ಯತೆ ಗುಂಗಿನಲ್ಲಿ ಮುಳುಗಿದವರಿಗೆ, ತಾತ್ವಿಕ ಒಲವಿಲ್ಲದವರಿಗೆ ಎಚ್ಚರಿಸುವಂಥ ಒಂದು ವಚನಗಳು. ಇಂಥ ವಚನಗಳನ್ನು ನಾವು ನೋಡಲಿದ್ದೇವೆ ಸಿಂದಗಿ ಗುರುದೇವ ಆಶ್ರಮದಿಂದ. ಅಂಬಿಗರ ಚೌಡಯ್ಯನವರು ಮೊದಲನೇ ಗಂಭೀರ ತತ್ವಜ್ಞಾನದ ವಚನವನ್ನು ನಾನು ಹೇಳಲಿದ್ದೇನೆ. ಆತ ಅಂಕಿ ಮುಖಾಂತರವಾಗಿ ತತ್ವಜ್ಞಾನವನ್ನು ಹೇಳ್ತಾ ಇದ್ದಾನೆ. 9 ಅಂಕಿಯವರೆಗೆ. 1 ಪರಬ್ರಹ್ಮ ಅಥವಾ ತನ್ನ ಇರು, 2ನೇದ್ದು ಶಿವಶಕ್ತಿ ಸಂಪುಟ, 3ನೇದ್ದು ಮೂರುವ ನಂಬಲಿ ಬೇಡ, 4 ನಂಟಲಿ ಬೇಡ, 5 ಎಯ್ದಲೆ ಬೇಡ, 6 ಜಾಳಿಸಿ, 7 ತೂರಿ, 8 ಗಂಟಿಕ್ಕ ಬೇಡ, 9 ಬಾಗಿಲ ಹಿಂದೆ ಹೋದರೆ ಅಂಬಿಗರ ಚೌಡಯ್ಯನ ಉಪದೇಶವಯ್ಯ. ಹೀಗೆ ತನ್ನ ಗಂಭೀರತೆಯನ್ನು ಈ ವಚನಗಳಲ್ಲಿ ಹೇಳ್ತಾ ಇದ್ದಾನೆ. ಇಡೀ ತತ್ವಜ್ಞಾನ, ಇಡೀ ಭಾರತೀಯ ತತ್ವಜ್ಞಾನ ಇದರೊಳಗೆ ಅಡಿಗೆ ಹೋಗಿಬಿಟ್ಟ. ವೇದಾಂತದ ಸಾರವನ್ನೇ ಒಂದು ವಚನದಲ್ಲಿ ಗಂಭೀರ ವ್ಯಕ್ತಿ ಅಂಬಿಗರ ಚೌಡಯ್ಯನವರು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪರಬ್ರಹ್ಮ ಅದು 1, 2 ಆಗೋದು ಸಾಧ್ಯವೇ ಇಲ್ಲ. 2 ಅವನ ಜೊತೆಯಿಂದಿರುವ ಶಕ್ತಿ, ಶಿವ ಮತ್ತು ಶಕ್ತಿ. ಇದು ಶರಣರ ನಿಲುವು. 3 ಅಂದರೆ ಯಾವಂತ ಕೇಳಿದ್ರೆ ಹೆಣ್ಣು, ಹೊನ್ನು, ಮಣ್ಣು ಇವುಗಳನ್ನು ಮುಟ್ಟಲೇಬೇಡ ಅಂತ. ಹೆಣ್ಣು, ಹೊನ್ನು 3 ಅಂತ ಕೇಳಿದ್ರೆ ಬಹಳ ಆಕರ್ಷಣೀಯ ವಿಷಯಗಳು ಅಧ್ಯಾತ್ಮ ಕ್ಷೇತ್ರದಲ್ಲಿ. ಈ 3 ಬಗ್ಗೆ ಪ್ರಭದೇವ್ ಹೇಳ್ತಾ ಇದ್ದಾರೆ. ಸತ್ತವರು ಕೋಟಿ ಕೋಟಿ, ಈ 3ಕ್ಕಾಗಿ ನಿನಗಾಗಿ ಸತ್ತವರು ಯಾರಿಲ್ಲ. ಹೆಣ್ಣು, ಹೊನ್ನು, ಮಣ್ಣುಗಳು ಕೋಟಿ ಕೋಟಿ ಜನರನ್ನು ಬಲಿ ತೆಗೆದುಕೊಂಡಿವೆ ಅಂತ ಹೇಳ್ತಾರೆ. ಈ 3 ವಿಷಯಗಳಲ್ಲಿ ಇನ್ನೂ ಅತ್ಯಂತ ಬಲಿಷ್ಠವಾದ ವಿಷಯ ಅಂದರೆ ಹೊನ್ನು. ಭೂಮಿ ರಾಜನಿಗೆ ಒಲಿದಿತ್ತು, ಹೆಣ್ಣು ಕಾಮುಕಂಗೆ ಒಲಿದಿತ್ತು, ಹೊನ್ನು ಸರ್ವರಿಗೂ ಬಲಿ ತೆಗೆದುಕೊಂಡಿತ್ತು. ಬಾಲಕನಿಗೂ ದುಡ್ಡು ಸಂಪತ್ತ ಬೇಕು, ಯವನಸ್ಥನಿಗೂ ದುಡ್ಡಿನ ಸಂಪತ್ತ ಬೇಕು, ಮುಪ್ಪಿನವರಿಗಂತೂ ಅದರ ಬಡಬಡಿಕೆಯೇ ಹೆಚ್ಚಾಗಿದೆ. ಹೀಗಿರುವಾಗ ಹೊನ್ನು, ಹೆಣ್ಣು, ಮಣ್ಣುಗಳನ್ನು ನಂಬಬೇಡ ಅಂತ ಹೇಳ್ತಾರೆ ಅಂಬಿಗರ ಚೌಡಯ್ಯನವರು. ಅಷ್ಟಕ್ಕಷ್ಟೇ ಅವು ಎಷ್ಟು ಬೇಕಷ್ಟು ಉಪಯೋಗವನ್ನು ತೆಗೆದುಕೊಳ್ಬೇಕು. 4 ನಂಟಲೇಬೇಡ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ನಮ್ಮ ಅಂತಃಕರಣ, ಯಾರಿಗೂ ಗೊತ್ತಾಗದೇ ಇರುವ, ನಮಗೆ ಪರಿಚಯವಾಗಿರುವ ಅಂತಃಕರಣ, ಮನಸ್ಸು, ಸಂಕಲ್ಪ ವಿಕಲ್ಪಾತ್ಮಕ ಮನಸ್ಸು. ಇದನ್ನು ಮಾಡಲು, ಅದನ್ನು ಮಾಡಲು, ಇದನ್ನು ಮಾಡಲು, ಅದನ್ನು ಮಾಡಲು ಹೊಯ್ದಾಟದಲ್ಲಿ ಅದಲ್ಲ, ಇದಕ್ಕೆ ಮನಸ್ಸು ಅಂತಾರೆ. ಯಾವುದಾದ್ರೂ ನಿಶ್ಚಯ ತೆಗೆದುಕೊಂಡು ಬಿಡ್ತಂದ್ರೆ ನಿಶ್ಚಯಾತ್ಮಕ ಬುದ್ಧಿ, ಅದೇ ಮನಸ್ಸು ಬುದ್ಧಿ ಆಗ್ತಾ ಇದೆ. ಯಾವುದನ್ನು ನಿಶ್ಚಯ ಮಾಡಿಕೊಂಡು ಅದನ್ನು ತನ್ನಲ್ಲಿ ಗಟ್ಟಿಯಾಗಿ ಇಟ್ಕೊಡ್ತಂದ್ರೆ ಧಾರಣಾತ್ಮಕ ಚಿತ್ತ. ಕೊನೆಗೆ ಯಾವುದು ತನ್ನಲ್ಲಿ ಇದೆ ಅದರ ಬಗ್ಗೆ ಭಾರಿ ಅಹಂಭಾವನೆ ಇತ್ತಂದ್ರೆ ಅದಕ್ಕೇನಂತಾರೆ ಅಹಂಕಾರ ಅಂತಾರಂದ್ರೆ ಮನಸ್ಸು, ಚಿತ್ತು, ಬುದ್ಧಿ, ಅಹಂಕಾರನ್ನು ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಗುಣಗಳು. ಇವುಗಳನ್ನು ನಂಟಲು ಬೇಡ, ಅಂಟುಗಳು ಬೇಡ. ಯಾಕಂದ್ರೆ ಅವು ನಮ್ಮ ಶರೀರದಾಗಲೇ ಇರಬಹುದು, ಅದರ ಮುಖಾಂತರವಾಗಿ ನಮ್ಮ ಮನೆಗೆ ವ್ಯವಹಾರ ನಡೀಬಹುದು. ಆದರೆ ಮನಸ್ಸು ಅಂದರೆ ಏನು? ನನ್ನಿಂದ ಪ್ರತ್ಯೇಕವಾದದ್ದು.
ಬುದ್ಧಿಯೂ ಪ್ರತ್ಯೇಕವಾದುದು, ಚಿತ್ತು ಪ್ರತ್ಯೇಕವಾದುದು, ಅಹಂಕಾರವೂ ಪ್ರತ್ಯೇಕವಾದುದು. ಘಟದಷ್ಟ ಪುರುಷ ಘಟಾತ್ ಭಿನ್ನ ಅನ್ನುವಂತೆ ಯಾವುದನ್ನು ನಾವು ಇದರಿಟ್ಟು ನೋಡ್ತೀವಿ ಅದು ನಾವು ಆಗಲು ಸಾಧ್ಯ ಇಲ್ಲ. ನನ್ನ ಮನಸ್ಸು ಭಾಳ ಪ್ರಸನ್ನವಾಗಿದೆ ಅಂತ ಹೇಳ್ತೀನಿ ಅಂದಾಗ ಮನಸ್ಸನ್ನು ಎದುರಿಟ್ಟು ನೋಡ್ತಾ ಇದ್ದಾನೆ. ನನ್ನ ಮನಸ್ಸು ಬಹಳ ವಿಕಾರ ಆಗಿದೆ ಅಂತ ಹೇಳ್ತೀನಿ ಅಂದಾಗ ನನ್ನ ಮನಸ್ಸನ್ನು ಎದುರಿಟ್ಟು ನೋಡ್ತಾ ಇದ್ದೀನಿ ಅಂದಂಗಾತು. ಈ ರೀತಿ ನಾವು ಮನಸ್ಸನ್ನು ಬಿಟ್ಟು ಇರಲಿಕ್ಕೆ ನಮಗೆ ಸಾಧ್ಯ ಇದೆ. ಆದ್ದರಿಂದ ಮನೋಬುದ್ಧಿ ಚಿತ್ತು ಅಹಂಕಾರಗಳನ್ನು ಮುಟ್ಟಬೇಡ ಅಂತ ಹೇಳ್ತಾರೆ. ಅದನ್ನ ಅಂಟ್ಕೊಂಡು ಕುಂದಿರಬಾರದು. ಮನಸ್ಸು ನೀನಾಗೋದು ಸಾಧ್ಯವಿಲ್ಲ. ಮನಸ್ಸು ನೀನು ಅಲ್ಲ, ನಿನ್ನದು ಅಲ್ಲ. ಹೀಗೆ ಆ 4 ಅಂತಃಕರಣ ಬಗ್ಗೆ ಹೇಳ್ತಾನೆ. ಕೊನೆಗೆ 5 ಐದಲ್ಲಿ ಬೇಡ. 5 ಯಾವ ಅಂತ ಕೇಳಿದ್ರೆ ಪಂಚ ಜ್ಞಾನೇಂದ್ರಿಯಗಳು: ಕಣ್ಣು, ಮೂಗು, ನಾಲಿಗೆ, ಚರ್ಮ. ಇವು ಇಂದ್ರಿಯಗಳು. ಇದಕ್ಕೆ ವಿಷಯಗಳು ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ಇವು ಒಂದಕ್ಕೊಂದು ಬೇಡದ, ಒಂದು ಬಿಟ್ಟು ಒಂದು ಮಾಡೋದಿಲ್ಲ. ಕಣ್ಣಿನ ಕೆಲಸ ಕಿವಿ ಮಾಡೋದಿಲ್ಲ, ಕಿವಿ ಕೆಲಸ ಮೂಗು ಮಾಡೋದಿಲ್ಲ, ನಾಲಿಗೆ ಮಾಡೋದಿಲ್ಲ, ಚರ್ಮ ಮಾಡೋದಿಲ್ಲ. ಹೀಗೆ ಇದು ವಿಷಯಗಳದವಲ್ಲ. ಈ 5 ವಿಷಯಗಳನ್ನು ಅದ್ರ ಬೆನ್ನು ಹತ್ತಲಿಕ್ಕೆ ಹೋಗ್ಬೇಡಂತ. 5 ಐದಲ್ಲಿ ಬೇಡ, ಬೆನ್ನತ್ತಿ ಹೋಗಬೇಡ. ರೂಪ ಭಾರಿ ಆಕರ್ಷಕ. ನಾವು ಆ ಇಡೀ ಜೀವನ ತುಂಬ ನೋಡ್ಬೇಕನ್ನೋವರೇ. ನೋಡಬೇಕು 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 ನೋಡಿ ಆನಂದ ಪಡಬೇಕಂತೀವಿ. ಆದರೆ ಶರಣರು ಹೇಳ್ತಾರೆ, ಯಾವುದನ್ನೇ ವಿಷಯಗಳನ್ನ ನಾವು ಸ್ವೀಕರಿಸಿದರೂ ದೂರ ನಿಂತು ಅದನ್ನು ನೋಡಬೇಕು, ದೂರೇ ಅದರಿಂದ ದೂರ ಉಳಿಬೇಕು. ಕಣ್ಣ ಇರದಿದ್ದರೂ ನಾವು ಜೀವಂತ ಇರ್ಲಿಕ್ಕೆ ಸಾಧ್ಯದ, ಕಿಮಿ ಇರಲಿಕ್ಕೂ ಸಾಧ್ಯದ. ಅಷ್ಟೇ ಅಲ್ಲ, 5 ಇಂದ್ರಿಯಗಳು ಇರದಿದ್ದರೂ ಮನುಷ್ಯನ ಬದುಕು ಸಾಧ್ಯ ಇದೆ ಅಂದಾಗ ನಾವು ಇಂದ್ರಿಯಗಳಿಂದ ಅತೀತ ಅನ್ನಂಗೆ ಆತಲ್ಲ. ಆದ್ದರಿಂದ ಭಗವದ್ಗೀತೆಯಲ್ಲೇ ಹೇಳ್ತಾರೆ, ಅಂತವಂತ ಇಮೇ ದೇಹ. ಇವು ಅಂತ ಆಗ್ತಾವಪ್ಪ. ಒಮ್ಮೆ ಕಣ್ಣು ಅಂತ್ಯ ಐತೆ ಅಂದ್ರೆ ರೂಪ ಹಂಗ ಇರ್ತದೆ, ನೋಡೋರೇ ಇಲ್ಲ. ಕಿವಿ ಕಿವುಡ ಆಗ್ತದ್ರೆ ಶಬ್ದ ಇರ್ತದೆ, ಕೇಳಿಕೆ ನಮಗಾಗೋದಿಲ್ಲ. ಹಲ್ಲಿದ್ರೆ ಕಡ್ಲಿಲ್ಲ, ಕಡ್ಲಿದ್ರೆ ಹಲ್ಲ ಇಲ್ಲ ಅನ್ನುವಂತೆ ವಿಷಯಗಳಿಗೂ ಇಂದ್ರಿಯಗಳಿಗೂ ತಾಳ ತಪ್ಪೆ ಬಿಡ್ತದಂತ. ಅದು ಇದ್ದಾಗ ಇದು ಇರಲಿಕ್ಕಿಲ್ಲ, ಇದು ಇದ್ದಾಗ ಅದು ಇರಲಿಕ್ಕಿಲ್ಲ. ಈ ರೀತಿಯಲ್ಲಿ ವಿಷಯಗಳನ್ನ ಬಹಳಷ್ಟು ಹಚ್ಕೋಬಾರ್ದು. ಸಾಧ್ಯವಾದಷ್ಟು ನೋಡು, ಅದನ್ನ ಹೆಂಗೆ ನೋಡು. ಶರಣರು ಹೇಳ್ತಾರ, ಕಣ್ಣಿನಲ್ಲಿ ಶಿವಲಿಂಗ ಅಂತಿದೆ,